ಮದರ್ಸ್ ಡೇ ಸ್ಪೆಷಲ್. ಸೊ ವಿ ಆಲ್ ಗೋಯಿಂಗ್ ಫಾರ್ ಅ ಹೈಕ್. ಸೊ ಯಾವುದು ಫ್ರಾಂಕ್ಲಿನ್ ಫಾಲ್ಸ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಹಾಯ್ ಪ್ರತಿಭಾ. ಹಾಯ್ ಜಯಶ್ರೀ. ಇವತ್ತು ಹೇಗೆ ಅನಿಸ್ತಾ ಇದೆ? ಎಷ್ಟು ಗಂಟೆಗೆ ಇದ್ರಿ? 6 ಗಂಟೆಗೆ ಎದ್ದೆ, ವಿಚ್ ಇಸ್ ವೆರಿ ಡಿಫಿಕಲ್ಟ್ ಆನ್ ಅ ವೀಕೆಂಡ್, ಬಟ್ ಸ್ಟಿಲ್ ಮದರ್ಸ್ ಡೇ ಜೋಶಲ್ಲಿ ಎದ್ಬಿಟ್ಟು ಫ್ರಾಂಕ್ಲಿನ್ ಫಾಲ್ಸ್ ಗೆ ಹೈಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಸೊ yeah, it's very exciting to meet all other fellow mothers on a Mother's Day. Good. Hi Purnima. Hello. Hi. ಹೇಗೆ ಅನಿಸ್ತಾ ಇದೆ ಹೈಕ್ ಹೋಗ್ತಾ ಇರೋದು ಮದರ್ಸ್ ಡೇಗೆ? ಯಾ, ಫುಲ್ ಎಕ್ಸೈಟೆಡ್. ಹೈಕ್ಸ್ ಯಾವಾಗಲೂ ಫನ್ ಅಲ್ವಾ, ಫ್ರೆಂಡ್ಸ್ ಜೊತೆ ಹೋಗೋದು. ಫುಲ್ ಎಕ್ಸೈಟೆಡ್ ಆಗಿಲ್ಲ, ಹೈಕ್ ರೆಡಿ ಆಗಿ ಹೋಗ್ತಾ ಇದೀವಿ. ತುಂಬಾ ಸ್ಪೆಷಲ್ ಡೇ ಬೇರೆ ಇವತ್ತು. ಸ್ಪೆಷಲ್ ಡೇ ಮದರ್ಸ್ ಡೇ ಹೋಗ್ತಾ ಇದೀವಿ. ಎಲ್ಲ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾರೆ. ಮಕ್ಕಳನ್ನ ಬಿಟ್ಟು ಓನ್ಲಿ ಲೇಡೀಸ್ ಮೀ ಟೈಮ್. ಎಸ್, ಟೈಮ್. ಗುಡ್. ಹಾಯ್ ಮೈತ್ರಾ. ಹಲೋ. ಸೊ ಹೇಗೆ ಅನಿಸ್ತಿದೆ ಮೈತ್ರಾ ಡ್ರೈವಿಂಗ್? ನೋಡಿ ಡ್ರೈವ್ ಮಾಡ್ತಾ ಇದೆ. ನಾನು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಗೋಯಿಂಗ್ ಫಾರ್ ಅ ಹೈಕ್. ಗುಡ್. ಹಾಯ್ ಜಯಶ್ರೀ. ಹಾಯ್. ಹೇಗಿದೆ ಮದರ್ಸ್ ಡೇ ಸೋ ಫಾರ್? ಮದರ್ಸ್ ಡೇ ಸೋಫಾ ಇಟ್ಸ್ ವೆರಿ ನೈಸ್. ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಂಡ್ಸ್ ಜೊತೆಗೆ ಹೈಕ್ ಮಾತಾಡ್ಕೊಂಡು ಕಾರಲ್ಲಿ. ಸೊ ಇಟ್ಸ್ ಲುಕಿಂಗ್ ವೆರಿ ನೈಸ್. ಆಮೇಲೆ ಇನ್ನ ಹೈಕ್ ಹೋಗ್ಬೇಕು. ಹೈಕ್ ಆದ್ಮೇಲೆ ವಿ ಆರ್ ಗೋಯಿಂಗ್ ಫಾರ್ ಪ್ಲಾನಿಂಗ್ ಫಾರ್ ಲಂಚ್ ಮಾಡ್ಕೊಂಡು. sounds like a good plan. Hike and full ಎಲ್ಲ ಟೈರ್ಡ್ ಆದ್ಮೇಲೆ delicious lunch. ಸೊ ನಿಮ್ಮನ್ನ ಜೊತೆಗೆ ಹಿಂಗೆ ತೋರಿಸ್ತೀನಿ ಎಲ್ಲದನ್ನು, ನಾವು ಹೆಂಗ್ ಹೈಕ್ ಮಾಡಿದ್ವಿ, ಆಮೇಲೆ ಡೇ ಎಲ್ಲ ಹೆಂಗಾಯ್ತು ಅಂತ. ಸೊ ವಿಲ್ ಗೋ. ಓಕೆ, ನಮ್ಮ ಫಿಲ್ಟರ್ ಕಾಫಿ, ಕರ್ನಾಟಕ ಸ್ಪೆಷಲ್ ಫಿಲ್ಟರ್ ಕಾಫಿ ಮೌಂಟೇನ್ಸ್ ಅಲ್ಲಿ ಈ ಬೆಳಗಿನ ಜಾವ. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ಹೆಂಗಿದೆ ಕಾಫಿ? ತುಂಬಾ ಚೆನ್ನಾಗಿದೆ. ಇಲ್ಲ ಪ್ರತಿಭಾ, ನೀವು ಆಪಲ್ ತಿಂದಿರೋದಕ್ಕೆ ನಿಮ್ಗೆ ಕಡಿಮೆ ಅನಿಸ್ತಾ ಇದೆ. ನಿಮಗೂ ಕಡಿಮೆ ಆಯ್ತಾ? ನಿಮ್ಗೂ ಕಡಿಮೆ ಆಯ್ತಾ? ಓಕೆ, ನೆಕ್ಸ್ಟ್ ಸಲ ಇಂದ ಸಕ್ಕರೆ ಪ್ಯಾಕೆಟ್ ಎಕ್ಸ್ಟ್ರಾ ತಗೊಂಬ. ಇವ್ರಿಗೆ ಕರೆಕ್ಟ್ ಆಗಿದೆ ಅನ್ಸುತ್ತೆ ಅಲ್ವಾ? ನಿಮಗೆ ನನಗೂ ಪರ್ಫೆಕ್ಟ್ ಆಗಿದೆ ಕಾಫಿ. ಇವಾಗ ಫಸ್ಟ್ ಆಪಲ್ ತಿಂದಿದ್ದಕ್ಕೆ ಸ್ವಲ್ಪ ಕಡಿಮೆ ಅನ್ಸು, ಇವಾಗ ಕರೆಕ್ಟ್ ಇದೆ. ಸೆಕೆಂಡ್ ಸಿಪ್ ಇಸ್ ವೆರಿ ತುಂಬಾ ಕರೆಕ್ಟ್ ಆಗಿದೆ. ಸೊ ನೋಡಿ ಎಷ್ಟು ಗ್ರೀನ್ರಿ, ಎಲ್ಲಾ ತರದ್ದು ಹೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಕಾಫಿ ಕುಡಿದು ಹೈಕ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರೂ ಕಾಫಿ ಕುಡಿತಾ ಇದೀವಿ. ಸೊ ನಮ್ದು ಕಾಫಿ ಕುಡಿದ್ರೆ ನಮ್ದೇನೋ ಕೆಲಸ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಹೈಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲೊಂದು ಪಿಟ್ ಸ್ಟಾಪ್, ರಿವರ್ ಹತ್ರ ಹೋಗ್ಬೋದು ಹತ್ರ. ಸೊ ಅದಕ್ಕೆ ಹತ್ರ ಬಂದಿದ್ವಿ. ಸಿಕ್ಕಾಪಟ್ಟೆ ಕೋಲ್ಡ್, ಫ್ರೀಸಿಂಗ್ ಕೋಲ್ಡ್ ಇರುತ್ತೆ ವಾಟರ್. ಯಾಕಂದ್ರೆ ಐಸ್ ವಾಟರ್ ಇದೆಲ್ಲ ಮೌಂಟೇನ್ಸ್ ಇಂದನೂ ಬರ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ವಾಟರ್. ಈಗ ಮೈತ್ರ ಅವರು ಧೈರ್ಯ ಮಾಡಿ ಮುಟ್ಟೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ಚಳಿ ಇಲ್ವಾ? ಎಲ್ಲ ಕೈ ತೊಳ್ಕೊತಾ ಇದಾರೆ. ಮೈತ್ರ ಕೈ ತೊಳ್ಕೊಬೇಕಿತ್ತು. ಇಬ್ಬರದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್. ಒಬ್ಬರಿಗೆ ತುಂಬಾ ಚಳಿ ಅನಿಸ್ತಾ ಇದೆ, ಒಬ್ಬರಿಗೆ ಪರವಾಗಿಲ್ಲ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಅದು ವ್ಯೂ ಮಾತ್ರ. ವಾಟರ್ ಅಲ್ಲೊಂದು ಮನೆನೂ ಇದೆ, ಪುಟಾಣಿ ಮನೆನೂ ಇದೆ. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಅಲ್ಲೇ ಮನೆ ಮಾಡ್ಕೊಂಡು ಆಕ್ಚುಲಿ ಅಷ್ಟು ಚಳಿ ಇಲ್ಲ. ಜೈಶ್ರೀ, ನಿಮ್ಗೆ ಅಷ್ಟೊಂದು ಚಳಿ ಅನಿಸ್ತಾ ಇದೆ? ಪರವಾಗಿಲ್ಲ, ಬೆಚ್ಚಗಿದೆ. ಅವರೇ ಕಷ್ಟ. ಓಕೆ, ಫೋಟೋ ಈ ಮರ ಎಷ್ಟು ಯೂಸ್ ಆಗಿದೆ.
ಹಬ್ಬ ನೀವು ಎಷ್ಟು ಸಣ್ಣ ಕಾಣ್ತೀರ. ಇಟ್ಸ್ ವೆರಿ ಹ್ಯೂಜ್, ಸಿಕ್ಕಾಪಟ್ಟೆ ಹ್ಯೂಜ್ ಇದೆ ಮರ. ಇದು ಚೆನ್ನಾಗಿದೆ. ಸೋಫಾ ಎಷ್ಟು ಕವರ್ ಮಾಡಿರ್ಬೋದು ಪ್ರತಿಭಾ? 1 ಮೈಲ್ 2 ಮೈಲ್ ಮಾಡಿರ್ತೀವಿ. 1 ಮೈಲ್ 2 ಮೈಲ್ ಮಾಡಿರ್ತೀವಿ. ಆಕ್ಚುಲಿ ದೊಡ್ಡ ಹೈಕ್ ಅಲ್ಲ ಇದು, 1-2 ಮೈಲ್ಸ್ ಅಷ್ಟೇ ಇರೋದು ರೌಂಡ್ ಟ್ರಿಪ್. ನಾವು ತುಂಬಾ ದಿನ ಆದ್ಮೇಲೆ ಶುರು ಮಾಡಿದೀವಲ್ಲ, ಅದಕ್ಕೆ ಸ್ವಲ್ಪ ಕಿಕ್ ಸ್ಟಾರ್ಟೆಡ್. ಫಸ್ಟ್ ಹೈಕ್ ನಮ್ದು, ಈ ವರ್ಷದ ಮೊದಲನೇ ಹೈಕ್. ಎವ್ರಿ ಇಯರ್ ಆಕ್ಚುಲಿ ವಿಂಟರ್ ಸಮ್ಮರ್ ಶುರು ಆಗಿದ ತಕ್ಷಣ ಅಂದ್ರೆ ಸ್ಪ್ರಿಂಗ್, ಆಲ್ಮೋಸ್ಟ್ ಸ್ಪ್ರಿಂಗ್ ಬರ್ಬೋದು, ಆದರೆ ಸ್ಪ್ರಿಂಗಲ್ಲೂ ಮಳೆ ಎಲ್ಲ ಇರುತ್ತೆ, ಅವಾಗ ಮಾಡೋಕ್ಕಾಗಲ್ಲ. ಸೊ ಇವಾಗ ಒಂದು ಸ್ವಲ್ಪ ವೆದರ್ ಚೆನ್ನಾಗಿ ಆಗ್ತಾ ಇದೆ ಮೇನಲ್ಲಿ. ಸೊ ಯೂಶಲಿ ಎವ್ರಿ ಇಯರ್ ನಾವು ಮೇಯಿಂದನೇ ಹೈಕ್ ಸ್ಟಾರ್ಟ್ ಮಾಡೋದು. ಸೊ ದಿಸ್ ಇಯರ್ ಇದು ಫಸ್ಟ್ ಹೈಕ್. ಫಸ್ಟ್ ವ್ಯೂ ಪಾಯಿಂಟ್. ಪೂರ್ಣಿಮಾ ಮತ್ತೆ ಮೈತ್ರಾ ಆಲ್ರೆಡಿ ಹೋಗಿ ರೆಡಿಯಾಗಿ ನೋಡ್ತಾ ಇದ್ದಾರೆ. ಕೊಡಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ. ವಾವ್, ಸೋ ನೈಸ್. ಬಿಡಿದೀನಿ ವ್ಯೂ ಎಲ್ಲ. ಹೌದಾ, ತುಂಬಾ ವರ್ಷದಿಂದ ನೋಡಿದಿರಲ್ಲ, ಮರ್ತೋಗಿದ್ದೀರಾ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ನೊರೆ ಹಾಲಿನಂತೆ ಹೊಳಪು. ಇದು ಆಕ್ಚುಲಿ ಒಂಥರ ಸ್ನೇಕ್ ಹೆಡ್ ಥರ ನಾನು ಇಂಡಿಯಾದಲ್ಲಿ ನೋಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಇದು ಫ್ಲವರ್ ಗೊತ್ತಿಲ್ಲ ನನಗೆ ಇದೇನು ಹೆಸರು ಅಂತ. ನನಗೆ ಇಂಡಿಯಾದಲ್ಲಿ ಇದನ್ನ ನೋಡಿದ್ದೀನಿ ಈ ಥರದ್ದು ಅಂತ ನಾಪಕ ಇದೆ. ನಿಮಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಪ್ಲೀಸ್, ಇದು ಯಾವ ಹೂವು ಅಂತ. ಆಯ್ತು, ತೋರಿಸ್ತೀನಿ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಕಷ್ಟ ಇದೆ ನೋಡಿ, ಹೆಂಗಿದೆ ನ್ಯಾರೋ ಪಾತ್ ಹೋಗೋದಕ್ಕೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಿಲ್ಲಿ. ಆಮೇಲೆ ಒದ್ದೆ ಬೇರೆ ಇದೆ. ಹೈಕಿಂಗ್ ಶೂಸ್ ಹಾಕೊಂಡಿರ್ಬೇಕು ಇದೆಲ್ಲ ಬರೋದಕ್ಕೆ. ನಾರ್ಮಲ್ ಶೂಸ್ ಹಾಕಿದ್ರೆ ಫುಲ್ ಜಾರ್ ಬಿಡುತ್ತೆ. ಓ ನೋಡಿ, ಹತ್ರ ತನಕ ಹೋಗ್ಬೋದು. ಆ ವಾಟರ್ದು ಮಿಸ್ಟ್ ಎಲ್ಲ ಇಲ್ಲ, ಇವಾಗಲೇ ಮುಖದ ಮೇಲೆ ಬೀಳ್ತಾ ಇದೆ. ಸೊ ರಿಫ್ರೆಶಿಂಗ್ ಅನ್ನಿಸ್ತಾ ಇದೆ. ಹುಷಾರು. ವಾವ್, ಸಕ್ಕತ್ತಾಗಿದೆ ಅಲ್ಲ. ಆ ವಾಟರ್ ಮಿಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಮುಖದ ಮೇಲೆ ಬೀಳ್ತಾ ಇದೆ. ಎಷ್ಟು ಸೂಪರ್ ಆಗಿದೆ ಅಲ್ಲ. ವಂಡರ್ಫುಲ್ ಸೂಪರ್ ಆಗಿದೆ. ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಗೊತ್ತಿಲ್ಲ ನನಗೆ. ವಾಟರ್ ಮಿಸ್ಟ್ ಎಲ್ಲ ಬರ್ತಾ ಇದೆ, ಮಳೆ ಥರ ಮುಖದ ಮೇಲೆಲ್ಲ ಬೀಳ್ತಾ ಇದೆ. ಸಕ್ಕತ್ತಾಗಿದೆ. ಐ ಥಿಂಕ್ ಹತ್ರ ಹೋಗ್ಬೋದು ಅನ್ಸುತ್ತೆ. ಟ್ರೈ ಮಾಡೋಣ. ಅಲ್ಲಿ ತನಕ ಹೋಗ್ಬೋದು ಮೋಸ್ಟ್ಲಿ. ಹಾಂ, ಅದೇ ಶೂ ಆ್ಯಕ್ಚುಲಿ ಹೈಕಿಂಗ್ ಶೂಸ್ ಹಾಕೊಂಡಿದ್ರೆ ಅಷ್ಟೇ ಹೋಗೋಕ್ಕಾಗೋದು. ಇಲ್ಲೊಂದು ತುಂಬ ಸ್ಲಿಪ್ಪರ್ ಇದೆ. ಇದೆಲ್ಲ ಬೆಟ್ಟಿದೆ, ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಹಾಂ, ಒಂಥರ ಬ್ಲರಿ ಬರ್ತದೆ ನೀರು ಬಿದ್ದಿರೋದಕ್ಕೆ. ಎಲ್ಲಾರ ಮುಖನೂ ತೋರಿಸ್ತೀನಿ ನೋಡಿ. ಎಷ್ಟು ಮಜಾ ಆಗಿದೆ ನೋಡಿ. ಮಳೆ ಮಜಾ ಆಗ್ಬಿಟ್ಟಿದೆ. ಅಪ್ಪ ಹತ್ರ ಹೋದ್ರೆ ಫುಲ್ಲು ಒದ್ದೆ, ಫುಲ್ ಮಿಸ್ಟ್ ಮೇಲೆ ಫುಲ್ ಬೀಳ್ತಾ ಇದೆ. ತುಂಬ ಚೆನ್ನಾಗಿದೆ. ತುಂಬ ತಣ್ಣಗಾಗ್ತಾ ಇದೆ. ಕೈಯೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ. ತುಂಬ ತಣ್ಣಗಾಗ್ತಾ ಇದೆ. ನೈಸ್ ನೈಸ್.
ಸೊ ತಿಂಡಿ ಆಯ್ತು ರೆಸ್ಟೋರೆಂಟ್ ಅಲ್ಲಿ. ಓ ದಟ್ಸ್ ನೈಸ್, ಕಂಗ್ರಾಟ್ಸ್. ಸೊ ತಿಂಡಿ ಆಯ್ತು. ಸೊ ಮನೆಗೆ ಬಂದು ಬಿಸಿ ಬಿಸಿ ಟೀ ಜೊತೆಗೆ ಸ್ವಲ್ಪ ಚಳಿ ಇದೆ ಇವತ್ತು. ಸೊ ಬೆಂಕಿ ಹಾಕೊಂಡು ಎಲ್ಲರೂ ಟೀ ಚೆನ್ನಾಗಿ ಮಾಡಿದ್ದಾರೆ ಜಯಶ್ರೀ ಅವ್ರ ಹಸ್ಬೆಂಡ್. ಹೌದು, ಆಲ್ ಕ್ರೆಡಿಟ್ ಗೋಸ್ ಟು ನನ್ನ ಹಸ್ಬೆಂಡ್ ಮಂಜು. ಸೊ ಚೆನ್ನಾಗಿದೆ. ಸೊ ಇಲ್ಲಿಗೆ ವ್ಲಾಗನ್ನ ನಾವು ಮದರ್ಸ್ ಡೇ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಅಗೈನ್ ಎವ್ರಿಬಡಿ ಎಲ್ಲರಿಗೂ ನೋಡ್ತಾ ಇರೋ ಎಲ್ರಿಗೂ ಮದರ್ಸ್ಗೆ ಹ್ಯಾಪಿ ಮದರ್ಸ್ ಡೇ.